ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ವಾರ್ಡ್ನ ವೇವರ್ಸ್ ಕಾಲೋನಿಯಲ್ಲಿ 9ನೇ ಅಡ್ಡ ರಸ್ತೆಯಲ್ಲಿರುವ ಮನೆಯೊಂದರಲ್ಲಿ ಇಂದು ಮುಂಜಾನೆ ಸುಮಾರು 5:55 ಗಂಟೆಗೆ ಗ್ಯಾಸ್ ಸ್ಫೋಟ ಸಂಭವಿಸಿದೆ. 57 ವರ್ಷದ ಲಕ್ಷ್ಮಿ ಎಂಬ ಮಹಿಳೆ ಗಾಯಗೊಂಡಿದ್ದಾರೆ. ಹರೀಶ್ ಅವರಿಗೆ ಸೇರಿದ ಕಟ್ಟಡದಲ್ಲಿ ಸಂಭವಿಸಿದ ಸ್ಫೋಟದ ತೀವ್ರತೆಗೆ ಮನೆಯ ಒಳಭಾಗ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇನ್ನು ಮನೆಯಲ್ಲಿದ್ದ ಪೀಠೋಪಕರಣಗಳು ಹಾಗೆ ಇತರ ವಸ್ತುಗಳು ನಾಶವಾಗಿದ್ದಾರೆ. ಗಾಯಗೊಂಡ ಲಕ್ಷ್ಮಿ ಅವರನ್ನ ತಕ್ಷಣವೇ ನಗರದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಇನ್ನು ಸ್ಫೋಟದ ಪ್ರಭಾವದಿಂದ ಪಕ್ಕದ ಮನೆಗಳ ಬಾಗಿಲು ಕಿಟಕಿಗಳು ಹಾಗೆ ಕಟ್ಟಡಗಳು ಹಾನಿಯಾಗಿದ್ರೆ, ಅದಲ್ಲದೆ ರಸ್ತೆಯಲ್ಲಿ ನಿಂತಿದ್ದ ದ್ವಿಚಕ್ರ ವಾಹನ ಹಾಗೆ ಕಾರೊಂದು ಕೂಡ ಜಖಮಾಗಿದೆ. ಘಟನೆ ಕುರಿತು ಮಾಹಿತಿ ತಿಳಿದಿದ್ದಂತೆ ಕೋಣನಕುಂಟೆ ಪೊಲೀಸ್ ಠಾಣೆ ಹಾಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಕಾರಣವೇನು ಎಂಬುದರ ಕುರಿತು ತನಿಖೆಯನ್ನು ಮುಂದುವರೆಸಿದ್ದಾರೆ. ಈ ಮನೆಯಲ್ಲಿ ಸೌಂಡ್ ಬಂತು ಹಾರನ್ನು. ಈಗ ಬಾಂಬ್ ಬ್ಲಾಸ್ಟ್ ಆದರೆ ಯಾವ ರೀತಿ ಆಗುತ್ತೆ ಆ ರೀತಿ ಬಂದು ಈಚೆ ಬಂದು ನೋಡಿದ ತಕ್ಷಣ ಗೊತ್ತಾಗಿದ್ದು ಮೋಸ್ಟ್ಲಿ ಇದೇ ಗ್ಯಾಸು ಅಥವಾ ಫ್ರಿಜ್ಜು ಎಲ್ಲ ಬ್ಲಾಸ್ಟ್ ಆಗಿರ್ಬೋದು ಅಂತ. ಆಮೇಲೆ ಹೊರಗಡೆ ಹೋಗ್ಲಿಕ್ಕಾಗಲಿಲ್ಲ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಆಮೇಲೆ ಆ್ಯಕ್ಚುಲಿ ಹಂಗೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ವಿ, ಆ್ಯಂಬುಲೆನ್ಸ್ಗೆ. ಅವರು ಬಂದರು. ಆಮೇಲೆ ಅಷ್ಟೊತ್ತಿಗೆ ನಾವು ಒಂದಿಟ್ಟು ಹೋದ್ವಿ. ಅಲ್ಲಿ ಅದೇ ಗ್ಯಾಸು ಲೀಕ್ ಆಗಿ ಏನೋ ಸಣ್ಣ ಪ್ರಮಾಣದಲ್ಲಿ ಲೀಕ್ ಆಗಿ ಮೋಸ್ಟ್ಲಿ ಅವ್ರು ಬೆಳಿಗ್ಗೆ ಎದ್ದಾಗ ಸ್ವಿಚ್ ಹಾಕಿದಾಗ ಎಲ್ಲೋ ಸ್ಪಾರ್ಕ್ ಆಗಿ ಏನೋ ಬ್ಲಾಸ್ಟ್ ಆಗಿದೆ. ಮಟ್ಟಿನಲ್ಲಿ ಆ ಬ್ಲಾಸ್ಟಿಂದ ಬಿಲ್ಡಿಂಗ್ ತುಂಬ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆ ಮತ್ತು ಗಾಡಿಗಳು ವಾಹನಗಳಿಗೆಲ್ಲ ತುಂಬ ಡ್ಯಾಮೇಜ್ ಆಗಿದೆ. ಮತ್ತು ಅಲ್ಲಿ ಒಬ್ಬ ಹೆಂಗಸಿಗೆ ಸುಟ್ಟ ಗಾಯಗಳಾಗಿದೆ ಸಣ್ಣ ಪ್ರಮಾಣದಲ್ಲಿ, ಮನೆ ಒಡೆದಿ ಓನರ್ಗೆ. ಮತ್ತು ಇಲ್ಲಿ ಬೇರೆ ಇನ್ನೇನು ಪ್ರಾಣಹಾನಿ ಅಂತೂ ಏನೂ ಆಗಿಲ್ಲ, ಡ್ಯಾಮೇಜ್ ಆಗಿದೆ. ಮತ್ತು ಗಾಡಿ ಅಕ್ಕಪಕ್ಕದ ಮನೆಗಳೆಲ್ಲ ತುಂಬ ಡ್ಯಾಮೇಜ್ ಆಗಿದೆ. ಓಕೆ, ಏನಾಗಿದೆ ಸರ್ ಇಲ್ಲಿ ತೊಂದರೆ? ಅದೇ ಈಗ ನೀವು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವ್ರಿಗೇನು ಮೇಜರ್ ತೊಂದರೆ ಆಗಿದೆಯಾ? ಮೇಜರು ಅದೇ ಸುಟ್ಟ ಪ್ರಮಾಣದಲ್ಲಿ ಒಂದು 25% ಮುಖ ಮತ್ತು ಕೈ ಸುಟ್ಟಿದೆ. ಮತ್ತು ಅದೇ ನಮ್ಮ ಪ್ರಕಾರ ಅಲ್ಲಿ ಅದೇ ಗ್ಯಾಸು ಎಲ್ಲೋ ಲೀಕ್ ಆಗಿ ಅವರು ಗೊತ್ತಾಗ್ದಿರ ಸ್ವಿಚ್ ಹಾಕಿ ಸ್ಪಾರ್ಕ್ ಆಗಿ ಅದು ಬ್ಲಾಸ್ಟ್ ಆಗಿರ್ಬೋದು ಅನ್ನೋ ಒಂದು ಅಭಿಪ್ರಾಯ ನಮಗೆ. ನಾವು ಬಂದು ಈಚೆ ನೋಡಿದ್ದಷ್ಟೇ, ಸೌಂಡಿಗೆ ಓಡಿ ಬಂದ್ವಿ ಮನೆಯಿಂದ. ಬಂದು ನೋಡಿದಾಗ ಈ ಮಟ್ಟದಲ್ಲಿ ಆಗಿತ್ತು. ಯಾರ್ದು ಕಟ್ಟಡ? ಅವರು ಹರೀಶ್ ಅಂತ, ಅವ್ರ ತಾಯಿ ಅಶ್ವತಿ ಅಂತ. ಅವರು ಎಲ್ಲ ಒಂದು 45 ವರ್ಷದಿಂದ ಇಲ್ಲೇ ವಾಸ ಮಾಡ್ತಿದ್ರು.